ಹೆಲೋ ಸ್ಟೂಡೆಂಟ್ಸ್, ಇವತ್ತಿನ ಸೆಷನಲ್ಲಿ ಚಾಪ್ಟರ್ 2 ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಸೆಕೆಂಡ್ ಇಯರ್ದು KCET ಪ್ರೀವಿಯಸ್ ಇಯರ್ ಕ್ವಶನ್ಸ್ 21ರಿಂದ 26ವರೆಗೆ ನೋಡೋಣ. ಲಾಸ್ಟ್ ವಿಡಿಯೋದಲ್ಲಿ ಆಲ್ರೆಡಿ ಥಿಯರಿ ರಿಲೇಟೆಡ್ PYQs ಮಾಡಿದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಥಿಯರಿ ರಿಲೇಟೆಡ್ PYQs ಮಾಡಿಬಿಟ್ಟು ನೆಕ್ಸ್ಟ್ KCET ರಿಲೇಟೆಡ್ ಕ್ವಶನ್ಸ್ ಸಾಲ್ವ್ ಮಾಡೋಣ. ಇವಾಗ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ದು KCET ರಿಲೇಟೆಡ್ PYQ ಸಾಲ್ವ್ ಮಾಡೋಣ. ಇಯರ್ ಬಂದುಬಿಟ್ಟು 2021 ಕೇಳಲಾಗಿದೆ tan ಇನ್ವರ್ಸ್ ಆಫ್ 1/√3 ಇಂಟು sin pi by 2 into sin inverse of cos sin inverse of √3/2. Let us solve the question. ಇವಾಗ tan inverse of 1/√3 as it is, sin pi by 2 ವ್ಯಾಲ್ಯೂ ಏನಿರಬಹುದು? ಇವಾಗ sin ಫಂಕ್ಷನ್ pi by 2 ಆಗಿ ರಿಪೀಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ sin pi by 2 ವ್ಯಾಲ್ಯೂ ಎಷ್ಟು? 1. sin 3 pi by 2 ವ್ಯಾಲ್ಯೂ 1. ಅದೇ ಥರ sin pi by 2 5 pi by 2 ವ್ಯಾಲ್ಯೂ ಇಸ್ ಆಲ್ಸೋ 1. ಇವಾಗ ನೆಕ್ಸ್ಟ್ sin inverse of cos ಇಂಟು ಸೈನ್ ಇನ್ವರ್ಸ್ ಆಫ್, ಇವಾಗ ಕ್ಯಾನ್ಸಲೇಷನ್ ಮಾಡಬೇಕಂದ್ರೆ ಸೈನ್ √3/2 ಯಾವಾಗಿರುತ್ತೆ? ಸೈನ್ √3/2 ಬಂದುಬಿಟ್ಟು ಸೈನ್ ದಟ್ ಈಸ್ ಯುವರ್ 60 ಡಿಗ್ರಿ ಅಂದರೆ π/3, ಹೌದಲ್ಲ? ನೆಕ್ಸ್ಟ್ ಟ್ಯಾನ್ ಇನ್ವರ್ಸ್ ಆಫ್ 1/√3 ಇಂಟು 1 ವಿಲ್ ಬಿ 1/√3 ಓನ್ಲಿ. ಇವಾಗ ನೆಕ್ಸ್ಟ್ ಸೈನ್ ಇನ್ವರ್ಸ್ ಆಫ್ ಕಾಸ್, ಸೈನ್ ಇನ್ವರ್ಸ್ ಸೈನ್ ಕ್ಯಾನ್ಸಲ್ ಮಾಡ್ಬೋದು, ಡೊಮೇನಲ್ಲಿದೆ ಆಲ್ರೆಡಿ, ರೇಂಜಲ್ಲಿದೆ. ಸೊ ಇಟ್ ವಿಲ್ ಬಿ ಕಾಸ್ π/3. ನೆಕ್ಸ್ಟ್ ಟ್ಯಾನ್ ಇನ್ವರ್ಸ್ 1/√3. ಟ್ಯಾನ್ ಯಾವಾಗ 1/√3 ಇರುತ್ತೆ? 30 ಡಿಗ್ರಿ ಇದ್ದಾಗ. 30 ಡಿಗ್ರಿ ಅಂದರೆ ಏನಂತ ಬರಿಬೋದು? ಈಗ ಟ್ಯಾನ್ π/3 ಅಂತ ಬರಿಬೋದು, ರೈಟ್? ಸಾರಿ, π/6. ಸೈನ್ ಇನ್ವರ್ಸ್ ಆಫ್ ಕಾಸ್ π/3 ವ್ಯಾಲ್ಯೂ, ಕಾಸ್ π/3 ಅಂದರೆ ಎಷ್ಟೀಗ? 60. ಕಾಸ್ 60 ಡಿಗ್ರಿ 1/2. ನೆಕ್ಸ್ಟ್ tan inverse tan get cancels, left with what? π/6. sin inverse of ಯಾವಾಗ sin 1/2 ಇರುತ್ತೆ? sin 30 ಡಿಗ್ರಿ ಇದ್ದಾಗ, ಅಂದರೆ sin π/6 ಇದ್ದಾಗ. ಕ್ಯಾನ್ಸಲೇಷನ್ ಮಾಡಿಬಿಟ್ಟು π/6 ಇಂಟು π/6. ಸೊ ಫೈನಲ್ ಆನ್ಸರ್ ಏನಿರುತ್ತೆ? π/6 ಇಂಟು π/6. ಇವಾಗ ಯಾವುದೋ ಆಪ್ಷನ್ ಇಲ್ಲಿ π/6 ಇಂಟು π/6 ಇಲ್ಲ. ಸೊ ಇದು ಆಪ್ಷನ್ಸ್ ಆಲ್ರೆಡಿ ಈಗ ಕರೆಕ್ಟ್ ಕೊಟ್ಟಿಲ್ಲ ಅವರು. ಸೊ ಆನ್ಸರ್ ಬಂದುಬಿಟ್ಟು ನಮ್ಮದು π/6 ಇಂಟು π/6 ಬರುತ್ತೆ. ನೆಕ್ಸ್ಟ್ ಕ್ವಶನ್, ಕಾಸ್ ಇಂಟು ಕಾಟ್ ಇನ್ವರ್ಸ್ ಆಫ್ -√3 ಪ್ಲಸ್ π/6. ಇವಾಗ ಬ್ರ್ಯಾಕೆಟ್ ಸಾಲ್ವ್ ಮಾಡೋಣ. ಫಸ್ಟ್ ಕಾಸ್ ಆ್ಯಸ್ ಇಟ್ ಈಸ್, ಕಾಟ್ ಇನ್ವರ್ಸ್ ಆ್ಯಸ್ ಇಟ್ ಈಸ್ ಬರೆದ್ಬಿಟ್ಟು, ಇವಾಗ ವಾಟ್ ಈಸ್ ಕಾಟ್ ಇನ್ವರ್ಸ್ ಆಫ್ -x? ಕಾಟ್ ಇನ್ವರ್ಸ್ -x ವ್ಯಾಲ್ಯೂ ಏನು? π ಮೈನಸ್ ಕಾಟ್ ಇನ್ವರ್ಸ್ ಆಫ್ x, ರೈಟ್? π ಮೈನಸ್ ಕಾಸ್ ಇನ್ವರ್ಸ್ ಆಫ್ x, ಕಾಟ್ ಇನ್ವರ್ಸ್ ಆಫ್ x ಪ್ಲಸ್ π/6 ಆ್ಯಸ್ ಇಟ್ ಈಸ್. ನೆಕ್ಸ್ಟ್ ಕಾಸ್ ಆ್ಯಸ್ ಇಟ್ ಈಸ್, π ಆ್ಯಸ್ ಇಟ್ ಈಸ್, ಕಾಟ್ ಇನ್ವರ್ಸ್ ಆ್ಯಸ್ ಇಟ್ ಈಸ್. ಕಾಟ್ ಯಾವಾಗ √3 ಇರುತ್ತೆ? ಕಾಟ್ 30 ಡಿಗ್ರಿ. 30 ಡಿಗ್ರಿಗೆ ಏನಂತ ಬರಿಬೋದು ಈಗ ನಾನು? π/6 ಪ್ಲಸ್ π/6. ಇಟ್ ವಿಲ್ ಬಿ ಕಾಟ್ π/6, ಸಾರಿ. ನೆಕ್ಸ್ಟ್ ಕಾಸ್ ಆಫ್ π ಮೈನಸ್ ಕಾಟ್ ಇನ್ವರ್ಸ್ ಕಾಟ್ ಕ್ಯಾನ್ಸಲ್ ಆಗಿಬಿಟ್ಟು ಮೈನಸ್ π/6 ಪ್ಲಸ್ π/6. ಮೈನಸ್ π/6 ಪ್ಲಸ್ π/6 ಕ್ಯಾನ್ಸಲೇಷನ್ ಆಗಿ ಕಾಸ್ π ಬರುತ್ತೆ. ವಾಟ್ ಇಸ್ ಕಾಸ್ π ವ್ಯಾಲ್ಯೂ? -1. ಯಾವ್ದು ಆಪ್ಷನ್ ಇಲ್ಲ? -1, ಆಪ್ಷನ್ ಡಿ, ರೈಟ್? ನೆಕ್ಸ್ಟ್ ಕ್ವಶನ್ 2022ಲಿಂದ, ಡೊಮೇನ್ ಆಫ್ ಕಾಸ್ ಇನ್ವರ್ಸ್ ಆಫ್ ಗ್ರೇಟೆಸ್ಟ್ ಇಂಟಿಜರ್ x is where it denotes the greatest integer function. Now I need to find the domain of cos inverse of greatest integer function. Domain of cos inverse greatest integer function ಅಂದರೆ ನಿಮ್ಮದು ಡೊಮೇನ್ ಏನಿದೆ? cos inverse of x ಇಂದು ಡೊಮೇನ್ ಗೊತ್ತು, -1, ಇದೆ. ಬಟ್ ಇಲ್ಲಿ ಫಂಕ್ಷನ್ ಯಾವ್ದು ಯೂಸ್ ಮಾಡಿದ್ದಾರೆ? ಇಲ್ಲಿ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಯೂಸ್ ಮಾಡಿದ್ದಾರೆ. ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಅಂದ್ರೆ ಏನು ಮಾಡುತ್ತೆ ಅದು? ಈಗ ಫಾರ್ ಎಕ್ಸಾಂಪಲ್ ನಿಮ್ದು ವ್ಯಾಲ್ಯೂ 2.2 ಇತ್ತು ಅಂತ ತಿಳ್ಕೊಳ್ಳಿ. ಅದೇನು ಮಾಡುತ್ತೆ ಈಗ? ಇಟ್ ವಿಲ್ ಕನೆಕ್ಟ್ ಟು 2. 1.8 ಇದ್ರೆ 1. ಸೊ ವಿ ನೀಡ್ ಟು ಚೆಕ್ ದ ಆಪ್ಷನ್ಸ್. -1, 2 ನಮ್ಮಲ್ಲಿ ಆಪ್ಷನ್ಸ್ ಏನಿರಬೇಕು? -1, 1 ಇರಬೇಕು. ಸೊ ಕ್ಲೋಸ್ಡ್ ಇಂಟರ್ವಲ್ -1 ಯಾವುದಿದೆ ಈಗ? ಸೊ ಬಿ, ಅದರ್ವೈಸ್ ಡಿ. ಆಪ್ಷನ್ ಸಿ ಆ್ಯಂಡ್ ಎ ಪಾಸಿಬಲ್ ಇಲ್ಲ, ಬಿ ಅಂದರೆ ಡಿ ಇರ್ಬೋದು. ಇವಾಗ 2 ಇದೆ ಅಂತ ಹೇಳ್ತಾ ಇದ್ದಾರೆ. 2 ಅಂದರೆ 2 ಬರಲ್ಲ, ಯಾಕಂದರೆ ನಮ್ದು ಗ್ರೇಟೆಸ್ಟ್ ಇಂಟಿಜರ್ ನಮ್ದು ಡೊಮೇನ್ ಏನಿದೆ? -1 to 1 ಇದೆ, 2 ಬರಲ್ಲ. ಸೊ ಆಪ್ಷನ್ ಡಿಲೀಟೆಡ್. ಲೆಟ್ಸ್ ಚೆಕ್ ವಿತ್ ಆಪ್ಷನ್ ಡಿ. -1 ಓಕೆ. ಈಗ ಓಪನ್ ಇಂಟರ್ವಲ್ 2 ಇದೆ. ಓಪನ್ ಇಂಟರ್ವಲ್ 2 ಅಂದರೆ 1.8 ವ್ಯಾಲ್ಯೂ ಎಷ್ಟು ಬರುತ್ತೆ ನಿಮ್ದೀಗ? 1 ಬರುತ್ತೆ, ರೈಟ್? -1. 1.9 ವ್ಯಾಲ್ಯೂ ಎಷ್ಟು ಬರುತ್ತೆ ನಿಮ್ದೀಗ? 1 ಬರುತ್ತೆ, ರೈಟ್? ಸೊ ಅವರ್ ಆಪ್ಷನ್ ವಿಲ್ ಬಿ ಡಿ. The domain of greatest integer function cos inverse of x value will be option D, that is closed interval -1, open interval 2. Next question.
The value of 2023 ಲಿಂದ the value of cot inverse of under root of 1 minus sin x plus under root of 1 plus sin x divided by under root of 1 minus sin x minus under root of 1 plus sin x ಕ್ಯಾನ್ಸಲೇಷನ್ ಆಗಲ್ಲ, ಯಾಕಂದ್ರೆ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಯಾವಾಗ ಈ ಥರ ಕ್ವಶನ್ಸ್ ಬರುತ್ತೆ ಅವಾಗ ನೀವು ರ್ಯಾಷನಲೈಸೇಷನ್ ಮಾಡಿಬಿಟ್ಟು ಸಾಲ್ವ್ ಮಾಡ್ಬೋದು. ಅಲ್ಲದ್ರೆ ಟ್ರಿಕ್ಕಲ್ಲಿ ಯಾವಾಗ ಎಕ್ಸ್ ಬಿಲಾಂಗ್ಸ್ ಟು 0,π/4 ಈ ಥರ ಕ್ವಶನ್ಸ್ ಕೊಟ್ಟರೆ under root of 1 minus sin x under root of 1 plus sin x. Under root of 1 minus sin x value cos x/2 minus sin x/2 ಇರುತ್ತೆ. Under root of 1 plus sin x value cos x/2 plus of sin x/2 ಇರುತ್ತೆ. ಇವಾಗ ಇದು ಕ್ವಶನ್ ಅಲ್ಲಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. cot inverse of under root of 1 minus sin x value ಎಷ್ಟಿದೆ ಇವಾಗ? cos x/2 minus of sin x/2 plus sin as it is. Under root of 1 plus sin x value cos x/2 plus sin x/2. Next, under root of 1 minus sin x value ಎಷ್ಟಿದೆ? cos x/2 minus sin x/2 minus sin as it is. Under root of 1 minus sin x value cos x/2 minus sin ನಾನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಇಟ್ ವಿಲ್ ಬಿ ಮೈನಸ್ ಸೈನ್ x/2. ಕ್ಯಾನ್ಸಲೇಷನ್ ಪ್ಲಸ್ ಸೈನ್ x/2 ಮೈನಸ್ ಸೈನ್ x/2 ಪ್ಲಸ್ ಸೈನ್ x/2 ಪ್ಲಸ್ ಕಾಸ್ x/2 ಮೈನಸ್ ಕಾಸ್ x/2 ಪ್ಲಸ್ ಕಾಸ್ x/2. ಲೆಫ್ಟ್ ವಿತ್ ಕಾಟ್ ಇನ್ವರ್ಸ್ ಆಫ್ ಕಾಸ್ x/2 ಪ್ಲಸ್ ಕಾಸ್ x/2 ದಟ್ ಈಸ್ 2 ಕಾಸ್ x/2. ಡಿನಾಮಿನೇಟರಲ್ಲಿ ಮೈನಸ್ ಸೈನ್ x/2 ಮೈನಸ್ ಸೈನ್ x/2 ಮೈನಸ್ 2 ಸೈನ್ x/2. 2 ಕ್ಯಾನ್ಸಲ್ ಆಗಿಬಿಟ್ಟು ಕಾಟ್ ಇನ್ವರ್ಸ್ cos x/2 ಡಿವೈಡೆಡ್ ಬೈ sin x/2 ಅಂದರೆ cos ಬೈ sin ಅಂದ್ರೆ ಏನು? cot ಮೈನಸ್ sin x/2. ಇವಾಗ cot ಇನ್ವರ್ಸ್ ಆಫ್ ಮೈನಸ್ x. ವಾಟ್ ಈಸ್ cot ಇನ್ವರ್ಸ್ ಆಫ್ ಮೈನಸ್ x? ಪೈ ಮೈನಸ್ cot ಇನ್ವರ್ಸ್ ಆಫ್ cot x/2. ಪೈ ಮೈನಸ್ cot ಇನ್ವರ್ಸ್ cot ಕ್ಯಾನ್ಸಲ್ ಆಗಿಬಿಟ್ಟು ಪೈ ಮೈನಸ್ x/2. ಆಪ್ಷನ್ ಪೈ ಮೈನಸ್ x/2. ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್ 2024 ಲಿಂದ ಇಫ್ cos inverse of x plus cos inverse of y plus cos inverse of z equal to 3π then x into y plus z plus y into z plus x plus z into x plus y is equals to ಇದರ ವ್ಯಾಲ್ಯೂ ಫೈಂಡ್ ಮಾಡಬೇಕು. ಇವಾಗ cos inverse of x plus cos inverse of y plus cos inverse z ಮಾಡಿದ್ರೆ 3π ಬರುತ್ತೆ. ಯಾವಾಗ ಬರ್ಬೋದು ಅದು? ಐದರ್ cos inverse of x equals to cos inverse of y equals to cos inverse z equal to π ಇದ್ದಾಗ ಅಷ್ಟೇ ಏನು ಬರುತ್ತೆ ಈಗ? 3π, ರೈಟ್? ಪೈ ಪ್ಲಸ್ 3π ಆಗುತ್ತೆ. ಸೊ ಎಕ್ಸ್ ವ್ಯಾಲ್ಯೂ ಫೈಂಡ್ ಮಾಡೋಣ. ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಪೈ, ದೆನ್ ಎಕ್ಸ್ ಈಕ್ವಲ್ಸ್ ಟು ಕಾಸ್ ಪೈ, ಎಕ್ಸ್ ಈಕ್ವಲ್ ಟು ಕಾಸ್ ಪೈ ವ್ಯಾಲ್ಯೂ ಎಷ್ಟೀಗ? -1. ಅದೇ ಥರ ಎಕ್ಸ್ ಈಕ್ವಲ್ಸ್ ಟು ವೈ ಈಕ್ವಲ್ಸ್ ಟು ಜೆಡ್. ಎಕ್ಸ್ ವ್ಯಾಲ್ಯೂ -1 ಬಂದ್ರೆ ಏನು? ವೈ ವ್ಯಾಲ್ಯೂ ಕೂಡ -1, ಜೆಡ್ ವ್ಯಾಲ್ಯೂ ಕೂಡ -1. ಸೊ ಎಕ್ಸ್ ವೈ ಜೆಡ್ ವ್ಯಾಲ್ಯೂ ವಿಲ್ ಗೆಟ್ -1. ಲೆಟ್ ಅಸ್ ಸಬ್ಸ್ಟಿಟ್ಯೂಟ್. ಈಗ ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಕ್ಸ್ ವ್ಯಾಲ್ಯೂ -1 -1 plus -1 it will -2. Next -1 -1 -2 -1 as it is. -1 ಮತ್ತೆ -2. 1 into 2 2, that is minus into minus plus 2, minus into minus plus 2, minus into minus plus 2. 2 plus 2 plus 2 is 6. So option C. Option C is the correct answer. Secant inverse of tan inverse of 2 plus cosecant inverse secant square tan inverse of 2 plus cosecant square cot inverse of 3. ಇವಾಗ ಈ ಫಂಕ್ಷನ್ ಯಾವುದರ ಕನ್ವರ್ಟ್ ಮಾಡಬೇಕು? ಈಗ ನಾವು ಸೀಕೆಂಟ್ ಅಲ್ಲಿ ಕನ್ವರ್ಟ್ ಮಾಡಬೇಕು. ಸೀಕೆಂಟ್ ಫಂಕ್ಷನ್ ಕನ್ವರ್ಟ್ ಮಾಡಿದ್ರೆ ಕ್ಯಾನ್ಸಲೇಷನ್ ಆಗುತ್ತೆ. ಸೇಮ್ ಇದು ಫಂಕ್ಷನ್ ಕೂಡ ಕೊಸೆಕೆಂಟ್ ಅಲ್ಲಿ ಕನ್ವರ್ಟ್ ಮಾಡಿದ್ರೆ ಕ್ಯಾನ್ಸಲೇಷನ್ ಆಗುತ್ತೆ. ಸೊ ಟ್ರೈ ಮಾಡೋಣ ಕನ್ವರ್ಟ್ ಮಾಡೋದಕ್ಕೆ. ಸೀಕೆಂಟ್ ಸ್ಕ್ವೇರ್ ಆಸ್ ಇಟ್ ಈಸ್ ಟ್ಯಾನ್ ಇನ್ವರ್ಸ್ ಆಫ್ 2. ಟ್ಯಾನ್ ಇನ್ವರ್ಸ್ ಆಫ್ 2 ಅಂದ್ರೆ ಏನು? ಟ್ಯಾನ್ ರೇಷಿಯೋ ಏನಿದೆ ಈಗ ನಮ್ದು. ಫಾರ್ ಎಕ್ಸಾಂಪಲ್ ಇದು ಥೀಟಾ ಇತ್ತು ಅಂತ ತಿಳ್ಕೊಳ್ಳಿ. ಇದು ಪಿ ಇರುತ್ತೆ, ಇದು ಬಿ, ಇದು ಹೆಚ್. ಟ್ಯಾನ್ ರೇಷಿಯೋ ಪಿ ಬೈ ಹೆಚ್, ಪಿ ಬೈ ಬಿ, ಸಾರಿ, ಟ್ಯಾನ್ ರೇಷಿಯೋ ಪಿ ಬೈ ಬಿ, ದೆನ್ 2 divided by 1. ಹೆಚ್ ವ್ಯಾಲ್ಯೂ ಏನಾಗುತ್ತೆ ಈಗ? 2 divided by 1 ಅಂದರೆ 2 ಸ್ಕ್ವೇರ್ 4 plus 1 5 ಅಂಡರ್ ರೂಟ್ 5. ಬಟ್ ನನಗೆ ಯಾವ್ದು ವ್ಯಾಲ್ಯೂ ಬೇಕೀಗ? ಸೀಕೆಂಟ್. ಸೀಕೆಂಟ್ ಅಂದರೆ ರೇಷಿಯೋನು ಕಾಸ್ ರೆಸಿಪ್ರೋಕಲ್. ಅದು ಕಾಸ್ ಅಂದರೆ ಬಿ ಬೈ ಹೆಚ್. ಸೀಕೆಂಟ್ ಏನು ಬರ್ತಾರೆ? ಹೆಚ್ ಬೈ ಬಿ, ದಟ್ ಈಸ್ ಸೀಕೆಂಟ್ ಇನ್ವರ್ಸ್ ಆಫ್ ರೂಟ್ 5 ಪ್ಲಸ್ ಅದೇ ಥರ ಕೊಸಿಕೆಂಟ್ ಸ್ಕ್ವೇರ್ ಆಸ್ ಇಟ್ ಈಸ್.
ಇದು ಕೊಸಿಕೆಂಟಲ್ಲಿ ಕನ್ವರ್ಟ್ ಮಾಡಬೇಕು. ಇದು ಥೀಟಾ ಇದ್ರೆ ಇದು ಪಿ, ಇದು ಬಿ, ಇದು ಎಚ್. ಕಾಟಿನ ರೇಷಿಯೋ ಏನು? ಬಿ ಬೈ ಪಿ. ಇದು ಬಿ 3, ಇದು 1. ಇವಾಗ ಯಾವ್ದು ಕನ್ವರ್ಟ್ ಮಾಡಬೇಕು? ಕೊಸಿಕೆಂಟ್. ಕೊಸಿಕೆಂಟ್ ಅಂದರೆ ಏನು ಬೇಕು ನಿಮಗೆ? ಎಚ್ ಬೈ ಪಿ. ಆಲ್ರೆಡಿ ಪಿ 1 ಇದೆ, ಎಚ್ ಬೇಕು. 3 3 9, 9 + 1 10, ದಟ್ ಈಸ್ √10. ಕೊಸಿಕೆಂಟ್ ಇನ್ವರ್ಸ್ √10. ಇವಾಗ ಯಾವ ಥರ ಬರಿಬೋದು ಇದಕ್ಕೆ? ಸೀಕೆಂಟ್ ಇನ್ವರ್ಸ್ √5 ಹೋಲ್ ಸ್ಕ್ವೇರ್ ಪ್ಲಸ್ cosecant inverse √10 whole square. Get cancels. √5 whole square plus √10 whole square. 5 plus 10. 5 plus 10 ಅಂದರೆ ಎಷ್ಟೀಗ? 15. ಸೊ ಆಪ್ಷನ್ ಸಿ 15. So next question 2025 ಇಂದ 2 cos inverse of x equal to sin inverse of 2x under root of 1 minus x square is valid for all values of x satisfying. ಯಾವಾಗ x ವ್ಯಾಲ್ಯೂ ಇದ್ರೆ ಸ್ಯಾಟಿಸ್ಫೈ ಆಗುತ್ತೆ ಇದು ಇಕ್ವೇಷನ್. ಇದು ಇಕ್ವೇಷನ್ ಅಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕು? ಇವಾಗ LHS RHS ಅಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2 cos inverse of x ಆಗುತ್ತೆ ಇಲ್ಲಿ, ರೈಟ್? ಇಫ್ ಐ ಸಬ್ಸ್ಟಿಟ್ಯೂಟ್ x ವ್ಯಾಲ್ಯೂ ಆಸ್ ಎ cos theta, x ವ್ಯಾಲ್ಯೂ cos theta ಸಬ್ಸ್ಟಿಟ್ಯೂಟ್ ಮಾಡಿದ್ರೆ LHS RHS ಆಗುತ್ತೆ. cos theta ಅಂದ್ರೆ ಇವಾಗ ಕೋಎಫಿಷಿಯಂಟ್ ಎಷ್ಟಿದೆ ಈಗ? 2. ಕೋಎಫಿಷಿಯಂಟ್ 2 ಇದ್ದಾಗ ಯಾವಾಗ ನಿಮ್ಮಲ್ಲಿ ಕೋಎಫಿಷಿಯಂಟ್ 1 ಇದ್ದಾಗ cos ವ್ಯಾಲ್ಯೂ 1/2 ಲೆಸ್ ದ್ಯಾನ್ ಈಕ್ವಲ್ ಟು x ಲೆಸ್ ದ್ಯಾನ್ ಈಕ್ವಲ್ ಟು 1, x ವ್ಯಾಲ್ಯೂ ಇದು ಬರುತ್ತೆ. ಕೋಎಫಿಷಿಯಂಟ್ 2 ಇದ್ದಾಗ cos will be 1/√2 ಲೆಸ್ ದ್ಯಾನ್ ಈಕ್ವಲ್ ಟು x ಲೆಸ್ ದ್ಯಾನ್ ಈಕ್ವಲ್ ಟು 1. ಸೊ ಆಪ್ಷನ್ ಡಿ. ಆಲ್ರೆಡಿ ಥಿಯರಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವ ಥರ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯಾವ ಥರ ಆನ್ಸರ್ಸ್ ಬರುತ್ತೆ ಅಂತ. ಸೈನ್ ಇನ್ವರ್ಸ್ ಆಫ್ x ಕೋಎಫಿಷಿಯಂಟ್ 1 ಇದ್ದಾಗ, ಸೈನ್ ಇನ್ವರ್ಸ್ ಆಫ್ x ಕೋಎಫಿಷಿಯಂಟ್ 2 ಇದ್ದಾಗ. ಸೊ ಇದು ಕಂಪ್ಲೀಟ್ ನೀವು ಅರ್ಥ ಮಾಡ್ಕೊಂಡು ಹೋದ್ರೆ ಈಸಿಯಾಗಿ ಹೋಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್, if sin inverse of x plus sin inverse of y equal to pi/2 then x square ವ್ಯಾಲ್ಯೂ ಫೈಂಡ್ ಮಾಡಬೇಕಿಲ್ಲ ನಾವು. ಈವನ್ ಡಾಟಾ ಬರ್ಕೋಣ. sin inverse of x plus sin inverse of y equals to pi/2. ಹೌದಾ? ಇವಾಗ sin inverse of x ಆಸ್ ಇಟ್ ಈಸ್ ಇಟ್ಕೊಳ್ಳಿ. pi/2 ಮೈನಸ್ sin inverse of y ಬರೀಬೋದಾ? ಜಸ್ಟ್ sin inverse of y ಗೆ ರೈಟ್ ಹ್ಯಾಂಡ್ ಸೈಡಿಗೆ ಸೆಂಡ್ ಮಾಡಿದ್ದೀನಿ. ಇವಾಗ x ಈಕ್ವಲ್ಸ್ ಟು sin inverse ಆ ಸೈಡ್ ಹೋದ್ರೆ ಏನಾಗುತ್ತೆ? ಈಗ ಸೈನ್ ಆಗುತ್ತೆ. pi/2 ಮೈನಸ್ sin inverse of y. sin 90 ಮೈನಸ್ ಥೀಟಾ ಮಾಡಿ. sin 90 ಮೈನಸ್ ಥೀಟಾ cos ಥೀಟಾ ಆಗುತ್ತೆ. ಥೀಟಾ ಜಾಗದಲ್ಲಿ ಏನಿದೆ ಇವಾಗ? sin inverse of y. ಇವಾಗ ಕ್ಯಾನ್ಸಲೇಷನ್ ಮಾಡಬೇಕಂದ್ರೆ ಒಳಗಿರೋ ಫಂಕ್ಷನು ಕಾಸ್ಟಲ್ಲಿ ಕನ್ವರ್ಟ್ ಮಾಡ್ಕೋಬೇಕು. ಸೈನ್ ರೇಷಿಯೋ ಏನಿದೆ ನಿಮ್ದು ಈಗ? p/h. ಇದು p, ರೈಟ್? p/h. p/h. ಇವಾಗ ನಿಮಗೆ ಕಾಸಲ್ಲಿ ಬೇಕು. ಕಾಸ್ ಬೇಕಂದ್ರೆ ಏನಾಗುತ್ತೆ? ಯೂಸಿಂಗ್ ಪೈಥಾಗೋರಸ್ ಥಿಯರಮ್ ಯು ವಿಲ್ ಗೆಟ್ √1 ಮೈನಸ್ y ಸ್ಕ್ವೇರ್. ಕಾಸ್ ಇನ್ವರ್ಸ್ ಆಫ್ √1 ಮೈನಸ್ y ಸ್ಕ್ವೇರ್, ರೈಟ್? x ಈಕ್ವಲ್ಸ್ ಟು ಕ್ಯಾನ್ಸಲೇಷನ್ ಮಾಡಿದ್ಮೇಲೆ √1 ಮೈನಸ್ y ಸ್ಕ್ವೇರ್. ಬಟ್ ನಮಗೆ ಅವ್ರು ಏನು ಕೇಳಿದರೆ? x ಸ್ಕ್ವೇರ್ ವ್ಯಾಲ್ಯೂ ಕೇಳಿದರೆ. x ವ್ಯಾಲ್ಯೂ √1 ಮೈನಸ್ y ಸ್ಕ್ವೇರ್ ಇದ್ದಾರೆ. x ಸ್ಕ್ವೇರ್ ವ್ಯಾಲ್ಯೂ ಏನಾಗುತ್ತೆ ಈಗ? √1 ಮೈನಸ್ y ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂದರೆ 1 ಮೈನಸ್ y ಸ್ಕ್ವೇರ್. 1 ಮೈನಸ್ y ಸ್ಕ್ವೇರ್ ಯಾವುದು ಆಪ್ಷನ್? ಆಪ್ಷನ್ ಎ. ಇದು 2026 ಅಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್ 2026 ಇದು ಲಾಸ್ಟ್ ಕ್ವಶನ್ ಇರುತ್ತೆ. tan inverse of 1 divided 1 plus 1 into 2, tan inverse of 1 divided 1 plus 2 into 3, so on. tan inverse of 1 divided 1 plus 1 into 1 plus 1. ಈ ಪ್ಯಾಟರ್ನ್ ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಒಂದು ನಾವು. 1 ಆದಮೇಲೆ 2 ಬರ್ತಾ ಇದೆ, 2 ಆದಮೇಲೆ 3 ಬರ್ತಾ ಇದೆ. ನೆಕ್ಸ್ಟ್ ಇಲ್ಲಿ n ಆದಮೇಲೆ ಯಾವ ಟರ್ಮ್ ಬರ್ತಾ ಇದೆ? n+1. ಇವಾಗ ಕ್ವಶನಲ್ಲಿ ಯಾವ ಥರ ಬರ್ಕೋಬೋದು ಅಂದರೆ tan inverse of 1ಗೆ ಏನಂತ ಬರೀಬೋದು ಈಗ? 2 - 1 ಅಂತ ಬರೀಬೋದಾ? ಇದೆಲ್ಲ ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಹೇಳ್ತೀನಿ. 2 - 1 ಅಂದರೆ 1 ಬರುತ್ತೆ. ಸೊ 1 + 1 into 2. ನೆಕ್ಸ್ಟ್ ಪ್ಲಸ್ tan inverse of ನೆಕ್ಸ್ಟ್ 3 - 2 ಬರೀಬೋದಾ? ಹೌದು. 1 + 2 into 3 ಪ್ಲಸ್ ಸೊ ಆನ್. ಇದು ಯಾವ ಥರ ಬರೀಬೋದು ಈಗ? ಲಾಸ್ಟ್ tan inverse of ಸೇಮ್ ಇದೇ ಮೆಥಡ್. n+1 ಮೈನಸ್ n 1 ಬೈಕಲ್ಲ, n+1 ಮೈನಸ್ n ಡಿವೈಡೆಡ್ ಬೈ 1 + n into n+1. ಇವಾಗ ಯಾವ ಫಾರ್ಮಲ್ಲಿ ಇದೆ ನೋಡಿ ಈಗ? tan inverse of x - 5 ಡಿವೈಡೆಡ್ ಬೈ 1 + xy. ಇದೆಲ್ಲ tan inverse of x - 5 ಫಾರ್ಮ್ ಇದೆ. ವಾಟ್ ಈಸ್ tan inverse of x - 5? tan inverse of x ಮೈನಸ್ tan inverse of y ವ್ಯಾಲ್ಯೂ ಎಷ್ಟಿಲ್ಲಿ? 1. ನೆಕ್ಸ್ಟ್ ಅದೇ ಥರ tan inverse of 3 ಮೈನಸ್
tan inverse of 2 plus so on. Tan inverse of n plus 1 minus tan inverse of n. ಇಲ್ಲಿ ಈ ಥರ ಪ್ರಾಬ್ಲಮ್ ಬಂದರೆ ಫಸ್ಟ್ ನೆಗೆಟಿವ್ ಟರ್ಮ್ ಮತ್ತು ಲಾಸ್ಟ್ ಪಾಸಿಟಿವ್ ಟರ್ಮ್ ಯಾವುದಿದೆ ಈಗ tan inverse of n plus 1 ಆ್ಯಂಡ್ ಲಾಸ್ಟ್ ಪಾಸಿಟಿವ್ ಟರ್ಮ್ ವಿಲ್ ಬಿ ಲೆಫ್ಟ್. ಅಂದರೆ ಎಲ್ಲ ಟರ್ಮ್ ಕ್ಯಾನ್ಸಲ್ ಆಗಿಬಿಟ್ಟು ಫಸ್ಟ್ ನೆಗೆಟಿವ್ ಟರ್ಮ್ ಮತ್ತು ಲಾಸ್ಟ್ ಪಾಸಿಟಿವ್ ಟರ್ಮ್ ಅಷ್ಟೇ ಉಳಿಯುತ್ತೆ. ಅಂದರೆ ಏನು ಉಳ್ಬೋಯ್ತು ಈಗ ಮೈನಸ್ tan inverse of 1 ಪ್ಲಸ್ tan inverse of n plus 1. ಇದು ಯಾವ ಫಾರ್ಮಲ್ಲಿ ಇದೆ ಈಗ ಮತ್ತೆ tan inverse of n plus 1 minus tan inverse of 1. ವಾಟ್ ಈಸ್ tan inverse of x minus tan inverse of y? ಮತ್ತೆ ಫಾರ್ಮುಲಾ ಬಂದ್ಬಿಟ್ಟು ನಮ್ಮದು tan inverse of x minus y divided by 1 plus. Right. Next, tan inverse of n plus 1 minus 1 ಕ್ಯಾನ್ಸಲ್ ಆಗಿಬಿಟ್ಟು ಏನು ಉಳಿತು ಈಗ n divided by next 1 plus n plus 1 ಅಂದರೆ 1 plus that is n plus 2. tan inverse of n divided by n plus 2 ಆಪ್ಷನ್ tan inverse of n divided by n plus 2 ಆಪ್ಷನ್ ಎ. ಇದು ಕಂಪ್ಲೀಟ್ ಫಾರ್ಮ್ ಬಂದುಬಿಟ್ಟು tan inverse of x minus tan inverse of y ಫಾರ್ಮ್ ಇದೆ. ಕನ್ವರ್ಟ್ ಮಾಡ್ಕೋಬೇಕು. ಕನ್ವರ್ಟ್ ಮಾಡಿದ್ಮೇಲೆ ಸಿಂಪ್ಲಿಫಿಕೇಶನ್ tan inverse of n divided by n plus 2. ಈ ಥರ ಕ್ವಶನ್ಸ್ ಬಂದರೆ ಈ ಥರ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಥ್ಯಾಂಕ್ ಯು. ಇದು ಕಂಪ್ಲೀಟ್ ನಿಮ್ಮದು KCET ಪ್ರಿವಿಯಸ್ ಇಯರ್ ಕ್ವಶನ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಆಯಿತು. ಈ ನೆಕ್ಸ್ಟ್ ಸೆಷನಲ್ಲಿ ಯಾವುದಾದ್ರೂ ಒಂದು ಚಾಪ್ಟರ್ದು ಪ್ರಿವಿಯಸ್ ಇಯರ್ ಥಿಯರಿ ಕ್ವಶನ್ ಮಾಡೋಣ. ಅದಾದಮೇಲೆ ನೆಕ್ಸ್ಟ್ ಪ್ರಿವಿಯಸ್ ಇಯರ್ ಕ್ವಶನ್ಸ್ KCET ಕ್ವಶನ್ 2021 ಈ ಇಯರ್ಗೆ ಮಾಡೋಣ. ಥ್ಯಾಂಕ್ ಯು.